ಎಲ್ಲರಿಗೂ ನಮಸ್ಕಾರ. ನನ್ನ ರೆಸಿಪಿ ಚಾನಲ್ಗೆ ಸ್ವಾಗತ. ನಾನಿವತ್ತು ತುಂಬಾ ಟೇಸ್ಟಿಯಾಗಿ ಮತ್ತು ಹೆಲ್ದಿಯಾಗಿರುವಂಥ ಒಂದು ರೆಸಿಪಿ ತೋರಿಸ್ತಾ ಇದ್ದೀನಿ. ಅದುವೇ ಕೆಸುವಿನ ಸೊಪ್ಪಿನ ಕ್ವಾಟ್ಲ ಅಥವಾ ಕೆಸುವಿನ ಸೊಪ್ಪಿನ ಗೊಜ್ಜು ಅಂತಲೂ ಕೂಡ ಹೇಳಬಹುದು. ಅದಕ್ಕಿಂತ ಮೊದಲು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದೇ ರೀತಿ ನನ್ನ ಚಾನಲ್ಗೆ ನೀವೆಲ್ಲರೂ ತುಂಬಾ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಈಗ ಬನ್ನಿ ವಿಡಿಯೋ ಶುರು ಮಾಡೋಣ. ಮೊದಲಿಗೆ ನಾನಿಲ್ಲಿ ಕೆಸುವಿನ ಸೊಪ್ಪು ಕೊಯ್ಲಿಕ್ಕೆ ಬಂದಿದ್ದೀನಿ. ಕೆಸುವಿನ ಸೊಪ್ಪು ಕುಯ್ಕೊಳ್ಬೇಕಾದ್ರೆ ತುಂಬಾ ಎಳೆದಾಗಿರುವ ಸೊಪ್ಪನ್ನು ಮಾತ್ರ ತಗೊಳ್ಬೇಕು. ನಾನಿಲ್ಲಿ ತೋರಿಸ್ತಿದ್ದೀನಲ್ಲ, ಇಷ್ಟು ಎಳೆದಾಗಿರುವ ಸೊಪ್ಪು ತಗೊಂಡ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ತುಂಬಾ ಬೆಳೆದಿರೋ ಸೊಪ್ಪನ್ನು ತಗೊಳ್ಳೋಕೆ ಹೋಗಬಾರ್ದು. ಈಗ ನೋಡಿ, ನಾನು ಕೆಸುವಿನ ಸೊಪ್ಪನ್ನೆಲ್ಲ ಪೂರ್ತಿಯಾಗಿ ಕುಯ್ದು ಮನೆಗೆ ತಂದಿದ್ದೀನಿ. ಕೆಸುವಿನ ಸೊಪ್ಪು ತಂದಾದ ನಂತರ ಇದನ್ನು ಸ್ವಲ್ಪ ಹೊತ್ತು ಬಾಡೋದಕ್ಕೆ ಹಾಗೆಯೇ ಬಿಟ್ಟಿದ್ದೀನಿ. ಮತ್ತು ಇದನ್ನು ಬಿಸಿಲಲ್ಲಿ ಬಾಡಿಸ್ಕೊಳ್ಬಾರ್ದು. ಸೊಪ್ಪನ್ನು ತಂದು 2 ಅಥವಾ 3 ಗಂಟೆ ಟೈಮ್ ಹಾಗೆಯೇ ಬಿಟ್ಟರೆ ಸ್ವಲ್ಪ ಬಾಡುತ್ತೆ. ಇದನ್ನು ಕೂಡ ನಾನು ಹಾಗೆಯೇ 2 ರಿಂದ 3 ಗಂಟೆ ಟೈಮ್ ಹಾಗೆಯೇ ಇಟ್ಟಿದ್ದೆ. ಇದು ತುಂಬಾ ಚೆನ್ನಾಗಿ ಬಾಡಿದೆ. ಈಗ ನಾವು ಇದನ್ನು 4 ಪೀಸ್ಗಳನ್ನಾಗಿ ಕಟ್ ಮಾಡ್ಕೊಳ್ಬೇಕು. ಈ ರೀತಿ ದೊಡ್ಡ ಎಲೆ ಆದರೆ 4 ಪೀಸ್ಗಳನ್ನಾಗಿ ಮಾಡ್ಕೊಳ್ಬೇಕು. ಎಲೆ ತುಂಬಾ ಚಿಕ್ಕದಾಗಿದ್ದರೆ 2 ಪೀಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಕೆಸುವಿನ ಎಲೆಗಳನ್ನು ಈ ರೀತಿ ಕಟ್ ಮಾಡ್ಕೊಂಡಾದ ನಂತರ ಎಲೆಯನ್ನು ಈ ರೀತಿ ಸುತ್ತಕೊಳ್ಬೇಕು. ಸುತ್ತಕೊಂಡಾದ ನಂತರ ಇದನ್ನು ಕಟ್ಟಬೇಕು. ಈ ರೀತಿ ಕಟ್ಕೊಳ್ಬೇಕಾದ್ರೆ ಸ್ವಲ್ಪ ಗಟ್ಟಿಯಾಗಿ ಕಟ್ಕೊಳ್ಬೇಕು. ಸ್ವಲ್ಪ ಗಟ್ಟಿಯಾಗಿ ಕಟ್ಟಿದ್ರೆ ಅದು ಬಿಚ್ಚೋಗೋದಿಲ್ಲ. ಹಾಗಾಗಿ ಅದೇ ರೀತಿ ಇನ್ನೊಂದು ಮಾಡಿ ತೋರಿಸ್ತಾ ಇದ್ದೀನಿ. ಮತ್ತು ಇದು ತುಂಬಾ ಸುಲಭವಾಗಿ ಮಾಡ್ಕೊಳ್ಬೋದು ಮತ್ತು ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ. ಇದನ್ನು ಅಕ್ಕಿ ರೊಟ್ಟಿ ಜೊತೆ ಹಾಕೊಂಡು ತಿನ್ಬೋದು ಅಥವಾ ಅನ್ನದ ಜೊತೆ ಕೂಡ ಹಾಕೊಂಡು ಊಟ ಮಾಡಬಹುದು. ನಾವು ಇದನ್ನು ಈ ರೀತಿ ಮಾಡ್ಕೊಂಡು ಊಟ ಮಾಡಿದ್ರೆ ಸ್ವಲ್ಪ ಜಾಸ್ತಿನೇ ಊಟ ಮಾಡಬಹುದು. ಮತ್ತು ಇದನ್ನು ಹೆಚ್ಚಾಗಿ ಹಳ್ಳಿಗಳಲ್ಲೇ ಮಾಡ್ಕೊಳ್ಳುವಂಥ ರೆಸಿಪಿ ಅಂತಲೇ ಹೇಳ್ಬೋದು. ಇದಕ್ಕೆ ಹೆಚ್ಚು ಸಾಮಗ್ರಿ ಬೇಡ, ಮನೆಯಲ್ಲಿರುವ ವಸ್ತುಗಳನ್ನು ಉಪಯೋಗಿಸ್ಕೊಂಡು ಮಾಡಬಹುದು. ಕೆಸುವಿನ ಸೊಪ್ಪು ಚೆನ್ನಾಗಿ ಬಾಡಿದ್ರೆ ಈ ರೀತಿ ಕಟ್ಕೊಳ್ಳೋದಕ್ಕೆ ತುಂಬಾ ಸುಲಭವಾಗುತ್ತೆ. ಈಗ ನಾನು ಇದನ್ನು ಪೂರ್ತಿಯಾಗಿ ರೆಡಿ ಮಾಡ್ಕೊಂಡು ಆಯಿತು. ಈ ರೀತಿಯಾಗಿ ಮಾಡ್ಕೊಳ್ಬೇಕು. ಇದನ್ನು ರೆಡಿ ಮಾಡ್ಕೊಂಡಾದ ನಂತರ ಒಂದು ಪಾತ್ರೆಯಲ್ಲಿ ನೀರು ತಗೊಂಡು ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲವನ್ನು ರೆಡಿ ಮಾಡ್ಕೊಂಡಾದ ನಂತರ ಇನ್ನೊಂದು ಸಲ ಇದಕ್ಕೆ ನೀರು ಹಾಕಿ ಚೆನ್ನಾಗಿ ತೊಳಿಬೇಕಾಗುತ್ತೆ. ಇದನ್ನು ಈ ರೀತಿ ತೊಳೆದಾದ ನಂತರ ಇನ್ನೊಂದು ಬಾಣಲಿ ತಗೊಂಡು ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಕೆಸುವಿನ ಸೊಪ್ಪನ್ನು ನಾವು ಈ ರೀತಿ ಗಟ್ಟಿಯಾಗಿ ಕಟ್ಕೊಳ್ಬೇಕು, ಇಲ್ಲಾಂತಂದರೆ ಈ ರೀತಿ ನೀರು ಹಾಕಿದಾಗ ಬೇಗನೆ ಬಿಚ್ಕೊಂಡು ಹೋಗಿಬಿಡುತ್ತೆ. ಬಾಣಲಿಗೆ ಹಾಕೊಂಡಾದ ನಂತರ ಕೆಸುವಿನ ಸೊಪ್ಪು ಮುಳುಗೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಂಡ್ರೆ ಸಾಕು. ಜಾಸ್ತಿ ನೀರು ಹಾಕೊಳ್ಳೋಕೆ ಹೋಗಬಾರ್ದು. ನಾನಿಲ್ಲಿ ಇದಕ್ಕೆ ಕೆಸುವಿನ ಸೊಪ್ಪು ಮುಳುಗೋಷ್ಟು ಮಾತ್ರ ನೀರು ಹಾಕ್ಕೊಂಡಿದ್ದೀನಿ. ಇದನ್ನು ಈಗ ಒಲೆ ಮೇಲೆ ಬೇಯಲಿಕ್ಕೆ ಇಟ್ಟು ಮಸಾಲ ರೆಡಿ ಮಾಡ್ಕೊಳ್ಳೋಣ. ಒಂದು ಬಾಣಲೆ ಒಲೆ ಮೇಲೆ ಇಟ್ಟು 2 ಚಮಚ ಕೊತ್ತಂಬರಿ, ಅರ್ಧ ಚಮಚ ಕಾಳುಮೆಣಸು, ಅರ್ಧ ಚಮಚ ಜೀರಿಗೆ, 7 ರಿಂದ 8 ಒಣಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೀಗ ಅರ್ಧ ಚಮಚ ಆಗೋಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕೊಂಡಾದ ನಂತರ ಸಣ್ಣ ಉರಿ ಇಟ್ಕೊಂಡು ಈ ಮಸಾಲವನ್ನು ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ. ಮತ್ತು ಕಡಿಮೆ ಖಾರ ತಿನ್ನೋರಾದ್ರೆ ನೋಡಿ ಹಾಕ್ಕೊಳ್ಬೇಕು. ಯಾಕೆಂದರೆ ನಾವು ಇದಕ್ಕೆ ಕಾಳುಮೆಣಸು ಕೂಡ ಹಾಕ್ಕೊಂಡಿರ್ತೀವಿ. ಹಾಗಾಗಿ ಒಣಮೆಣಸಿನ್ಕಾಯಿಯನ್ನು ಸ್ವಲ್ಪ ಕಡಿಮೆ ಬೇಕಾದರೂ ಸೇರಿಸ್ಕೊಳ್ಬಹುದು. ಈಗ ನೋಡಿ, ಇದು ಪೂರ್ತಿಯಾಗಿ ರೋಸ್ಟ್ ಆಗಿದೆ. ಇದನ್ನು ಸ್ವಲ್ಪ ಹೊತ್ತು ತಣ್ಣಗಾಗೋದಕ್ಕೆ ಹಾಗೆಯೇ ಇಡ್ತಾ ಇದ್ದೀನಿ. ಈಗ ಒಂದು ಮಿಕ್ಸಿ ಜಾರ್ ತಗೊಂಡು ಹುರಿದಿಟ್ಕೊಂಡಿರೋ ಮಸಾಲವನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಇದನ್ನು ಪೂರ್ತಿಯಾಗಿ ಹಾಕೊಂಡಾದ ನಂತರ 1 ಕಪ್ ಆಗೋಷ್ಟು ತೆಂಗಿನ ತುರಿ ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಭಾಗದಲ್ಲಿ 1/4 ಭಾಗ ಆಗೋಷ್ಟು ತೆಂಗಿನಕಾಯಿ ತಗೊಂಡು ತುರಿದು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಜೊತೆಗೆ 6 ರಿಂದ 7 ಎಸಳು ಬೆಳ್ಳುಳ್ಳಿ ಹಾಕ್ಕೊಂಡೆ. ಇದಕ್ಕೆ ಈಗ ಸ್ವಲ್ಪ ನೀರು ಸೇರಿಸಿ ರುಬ್ಕೊಳ್ಳೋಣ. ಇದನ್ನು ನಾವು ತುಂಬಾ ನುಣ್ಣಗೆ ರುಬ್ಕೊಳ್ಬೇಕಾಗುತ್ತೆ. ಈಗ ನಾನು ಇದನ್ನು ಮಿಕ್ಸಿ ಮಾಡ್ಕೊಂಡು ಬಂದಾಯಿತು. ಇಷ್ಟು ನುಣ್ಣಗೆ ಮಿಕ್ಸಿ ಮಾಡಿಕೊಂಡ್ರೆ ಸಾಕು. ನಾವು ಮೊದಲೇ ಕೆಸುವಿನ ಸೊಪ್ಪನ್ನು ಒಲೆ ಮೇಲೆ ಇಟ್ಟಿದ್ದೀವಲ್ಲ, ಬೆಂದಿದೆಯೇ ಇಲ್ಲ ಅಂತ ನೋಡೋಣ. ಈಗ ನೋಡಿ, ಇದು ಇಷ್ಟು ಬೆಂದಿದೆ. ಇಷ್ಟು ಬೆಂದಾದ ನಂತರ ನಾವು ಇದಕ್ಕೆ ಉಪ್ಪು ಮತ್ತು ಹುಳಿ ಸೇರಿಸ್ಕೊಳ್ಬೇಕು. ಈಗ ನಾನು ಇದಕ್ಕೆ 3/4 ಚಮಚ ಆಗೋಷ್ಟು ಉಪ್ಪು ಸೇರಿಸ್ಕೊಳ್ತಿದ್ದೀನಿ. ಜೊತೆಗೆ ಹುಳಿ ಕೂಡ ಸೇರಿಸ್ಕೊಳ್ತಿದ್ದೀನಿ. ಇದಕ್ಕೆ ನಿಂಬೆಹಣ್ಣು ಅಥವಾ ಹುಣಸೆಹಣ್ಣು ಯಾವುದು ಬೇಕಾದರೂ ಸೇರಿಸ್ಕೊಳ್ಬಹುದು. ನೀವು ಮನೆಯಲ್ಲಿ ಯಾವ ಹುಳಿ ಉಪಯೋಗಿಸ್ಕೊಳ್ತೀರೋ ಅದೇ ಹುಳಿನ ಉಪಯೋಗಿಸ್ಕೊಂಡ್ರೆ ಸಾಕು. ನಾವಿದಕ್ಕೆ ಹುಳಿ ಮತ್ತು ಉಪ್ಪು ಹಾಕೊಂಡಿರೋದ್ರಿಂದ ಕಲರ್ ನೋಡಿ ಹೇಗೆ ಚೇಂಜ್ ಆಗಿದೆ ಅಂತ. ಉಪ್ಪು ಹುಳಿ ಹಾಕ್ಕೊಂಡು ಸ್ವಲ್ಪ ಹೊತ್ತು ಕುದಿಸ್ಕೊಳ್ಬೇಕು. ಈಗ ನಾನು ಇದನ್ನು ಕುದಿಸ್ಕೊಂಡಾಯಿತು. ಇಷ್ಟು ಕುದ್ದಾದ ನಂತರ ಇದಕ್ಕೆ ಮಸಾಲ ಸೇರಿಸ್ಕೊಳ್ಳೋಣ. ಮಸಾಲ ಹಾಕೊಂಡಾದ ನಂತರ ಸ್ವಲ್ಪ ಗಟ್ಟಿ ಆಯಿತು ಅಂತಂದರೆ ಸ್ವಲ್ಪ ನೀರು ಸೇರಿಸ್ಕೊಳ್ಬಹುದು. ಅರ್ಧ ಗ್ಲಾಸ್ ಆಗೋಷ್ಟು ನೀರು ತಗೊಂಡು ಮಿಕ್ಸಿ ತೊಳೆದು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇಷ್ಟೇ ಗಟ್ಟಿಯಾಗಿ ಬೇಕಂತಂದರೆ ಇದಕ್ಕೆ ನೀರು ಸೇರಿಸ್ಕೊಳ್ಳೋದು ಬೇಡ, ಹಾಗೆಯೇ ಮಾಡ್ಕೊಳ್ಬೋದು. ಈಗ ಇದೆಲ್ಲವನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಈ ರೀತಿ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಂಡಾದ ನಂತರ ಸ್ವಲ್ಪ ಸಣ್ಣ ಉರಿ ಇಟ್ಕೊಂಡು ನಿಧಾನವಾಗಿ ಕುದಿಸ್ಕೊಳ್ಬೇಕು. ನಾನು ಕೂಡ ಇದನ್ನು 5 ನಿಮಿಷ ಕುದಿಸ್ಕೊಂಡೆ. ಇದು ಕೂಡ ಸ್ವಲ್ಪ ಗಟ್ಟಿಯಾಗ್ತಾ ಬರ್ತಾ ಇದೆ. ಇಷ್ಟು ಕುದ್ರೆ ಸಾಕು. ಇದನ್ನು ಈಗ ಕೆಳಗಡೆ ಇಳಿಸ್ತಾ ಇದ್ದೀನಿ. ಸ್ವಲ್ಪ ತಣ್ಣಗಾದ ನಂತರ ಇದನ್ನೊಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ನನ್ನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಕೆಸುವಿನ ಸೊಪ್ಪು ಇತ್ತಂತಂದರೆ ನೀವು ಕೂಡ ಮನೆಯಲ್ಲಿ ಈ ರೆಸಿಪಿಯನ್ನು ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬಾ ರುಚಿಯಾಗಿರುತ್ತೆ. ಈಗ ನಾವು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಬಾಣಲೆ ಒಲೆ ಮೇಲಿಟ್ಟು 2 ಚಮಚ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿಯಾದ ನಂತರ 1 ಚಮಚ ಆಗೋಷ್ಟು ಸಾಸಿವೆ ಹಾಕ್ಕೊಂಡೆ. 5 ರಿಂದ 6 ಬೆಳ್ಳುಳ್ಳಿ ಎಸಳನ್ನು ಜಜ್ಜಿ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ 2 ಒಣಮೆಣಸಿನ್ಕಾಯಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈಗ ಒಗ್ಗರಣೆ ಕೂಡ ರೆಡಿ ಆಯಿತು. ರೆಡಿ ಮಾಡಿ ಇಟ್ಕೊಂಡಿರೋ ಮಸಾಲಕ್ಕೆ ಒಗ್ಗರಣೆಯನ್ನು ಹಾಕ್ಕೊಳ್ಳೋಣ. ಈಗ ಕೆಸುವಿನ ಸೊಪ್ಪಿನ ಕ್ವಾಟ್ಲ ರೆಡಿ ಆಯಿತು. ಈ ರೆಸಿಪಿಯನ್ನು ಮನೆಯಲ್ಲಿ ಒಂದು ಸಲ ಖಂಡಿತವಾಗಿ ಟ್ರೈ ಮಾಡಿ. ಎಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ತುಂಬಾ ರುಚಿಯಾಗಿರುತ್ತೆ. ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ನನ್ನ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಎಲ್ಲರಿಗೂ ಬಾಯ್ ಬಾಯ್. ಇಷ್ಟು ಹೊತ್ತು ನನ್ನ ವಿಡಿಯೋ ನೋಡೋದಕ್ಕೆ ಧನ್ಯವಾದ. ಥ್ಯಾಂಕ್ ಯು.